Next concept, nature of roots. So quadratic formula nalli it kaltidira. X is equal to minus b plus or minus root over b square minus 4ac divided by 2a. So ಈ term square root ನಲ್ಲಿ ಏನು term ಇದೆಯೋ b square minus 4ac ಇದಕ್ಕೆ ಒಂದು ಸ್ಪೆಷಲ್ ಹೆಸರಿದೆ. ಆ ಸ್ಪೆಷಲ್ ಹೆಸರೇನು? ಡಿಸ್ಕ್ರಿಮಿನೆಂಟ್. ಡಿ ಅಂತ ಡಿನೋಟ್ ಮಾಡ್ತೀವಿ. ಬಿ ಸ್ಕ್ವೇರ್ ಮೈನಸ್ 4ac ನಾ ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. ಡಿ ಅಂತ ಡಿನೋಟ್ ಮಾಡ್ತೀವಿ. ಸೊ ಈ ಡಿ ವ್ಯಾಲ್ಯೂ ಏನು? ಡಿ ವ್ಯಾಲ್ಯೂ ಗ್ರೇಟರ್ ಲೆಸ್ ದನ್ 0 ಆಗಿರ್ಬೋದು, ಅಥವಾ ಡಿ ವ್ಯಾಲ್ಯೂ ಈಕ್ವಲ್ ಟು 0 ಆಗಿರ್ಬೋದು, ಅಥವಾ ಡಿ ವ್ಯಾಲ್ಯೂ ಗ್ರೇಟರ್ ದನ್ 0 ಆಗಿರ್ಬೋದು. ನಾವು ಡಿ ವ್ಯಾಲ್ಯೂ ಗ್ರೇಟರ್ ದನ್ 0 ಆಗಿದ್ರೆ ಏನು? ಇಟ್ಸ್ ಫುಲ್ ಗ್ರೇಟರ್ ದನ್ 0 ಆಗಿರುತ್ತೆ. ಸೊ ಸ್ಕ್ವೇರ್ ರೂಟ್ ಪಾಸಿಟಿವ್ ಟರ್ಮ್. ಆವಾಗ ನೇಚರ್ ಆಫ್ ರೂಟ್ ಏನು? ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಅಕಸ್ಮಾತ್ ಡಿ ಈಕ್ವಲ್ ಟು 0 ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac 0 ಆಗುತ್ತೆ. ಸೊ ಅವಾಗ ನಮಗೆ ಬಿ ಪ್ಲಸ್ ಆರ್ ಮೈನಸ್ 0 ಬೈ 2a ಬರುತ್ತೆ. ಸೊ ಎರಡು ಆನ್ಸರು b by 2a and b minus b by 2a and minus b by 2a ನೇ ಬರುತ್ತೆ. ಸೊ ರೂಟ್ಸ್ ವಿಲ್ ಬಿ ರಿಯಲ್ ಅಂಡ್ ಈಕ್ವಲ್. ಎರಡು ಆನ್ಸರ್ ಬರುತ್ತೆ, ಅದೇ ಎರಡು ಈಕ್ವಲ್ ಆಗಿರುತ್ತೆ. ಡಿ ಲೆಸ್ ದನ್ 0. ಡಿ ಲೆಸ್ ದನ್ 0 ಅಂದ್ರೆ ಏನು? ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದನ್ 0 ಅಂದ್ರೆ ನೆಗೆಟಿವ್ ನಂಬರ್. ನೆಗೆಟಿವ್ ನಂಬರ್ಗೆ ರೂಟ್ಸ್ ಇರುತ್ತಾ? ಇಲ್ಲ. ನೀವು ಸ್ಕ್ವೇರ್ ರೂಟ್ ಚಾಪ್ಟರ್ನಲ್ಲಿ ಕಲ್ತಿರ್ತೀರಾ. ಸ್ಕ್ವೇರ್ ರೂಟ್ ನೆಗೆಟಿವ್ ನಂಬರ್ಗೆ ಸ್ಕ್ವೇರ್ ರೂಟ್ ಇದ್ರೆ ಅದು ಇಮ್ಯಾಜಿನರಿ ಇರುತ್ತೆ. ಸೊ ಹಿಯರ್ ರೂಟ್ಸ್ ಆರ್ ಇಮ್ಯಾಜಿನರಿ. ಸೊ ಇಟ್ ವೆರಿ ಸಿಂಪಲ್ ಕಾನ್ಸೆಪ್ಟ್. ಕ್ವಾಡ್ರಾಟಿಕ್ ಫಾರ್ಮುಲಾಡು x is equal to minus b plus or minus root over b square minus 4ac divided by 2a. ಈ ಟರ್ಮ್ ಸ್ಕ್ವೇರ್ ರೂಟ್ ಕೆಳಗಡೆ ಏನಿದೆಯೋ b square minus 4ac ಅದನ್ನು ನಾವು ಡಿ ಅಂತ ಕರಿತೀವಿ, ಡಿಸ್ಕ್ರಿಮಿನೆಂಟ್. ಆ ಡಿ ವ್ಯಾಲ್ಯೂ ಏನಿರುತ್ತೋ ಲೆಸ್ ದನ್ 0, ಈಕ್ವಲ್ ಟು 0 ಆರ್ ಗ್ರೇಟರ್ ದನ್ 0. ಲೆಸ್ ದನ್ 0 ಇದ್ರೆ ನೇಚರ್ ಆಫ್ ರೂಟ್ಸ್ ಇಮ್ಯಾಜಿನರಿ. ಈಕ್ವಲ್ ಟು 0 ಇದ್ರೆ ರೂಟ್ಸ್ ವಿಲ್ ಬಿ ರಿಯಲ್ ಅಂಡ್ ಈಕ್ವಲ್. ಡಿ ಗ್ರೇಟರ್ ದನ್ 0 ಇದ್ರೆ ರೂಟ್ಸ್ ವಿಲ್ ಬಿ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಓಕೆ, ಎಕ್ಸರ್ಸೈಸ್ 10.4 ಫಸ್ಟ್ ಕ್ವೆಶನ್, ಫೈಂಡ್ ದ ನೇಚರ್ ಆಫ್ ರೂಟ್ಸ್. ಸೊ ಇಲ್ಲಿ 3 ಕ್ವೆಶನ್ ಇದೆ, 3 ಕ್ವೆಶನ್ ಮಾಡೋಣ. ಫಸ್ಟ್ ಒನ್, 2x ಸ್ಕ್ವೇರ್ ಮೈನಸ್ 3x ಪ್ಲಸ್ 5 ಈಕ್ವಲ್ಸ್ 0. ಫಸ್ಟ್ ಸ್ಟ್ಯಾಂಡರ್ಡ್ ಈಕ್ವೇಶನ್ ಬರೀರಿ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ 0. ಕಂಪೇರ್ ಮಾಡಿ. a is equal to 2, b equal to minus 3 and c equal to 5. ನೇಚರ್ ಆಫ್ ರೂಟ್ನ ಹೇಗೆ ಕಂಡುಹಿಡಿಯೋದು? ಕ್ವಾಡ್ರಾಟಿಕ್ ಫಾರ್ಮುಲಾ ಏನು? x is equal to minus b plus or minus root over b square minus 4ac divided by 2a. ಇದರಲ್ಲಿ ಈ ಟರ್ಮ್ ಡಿ. ಸೊ ನಾವು ಡಿ ನ ಫೈಂಡ್ ಮಾಡಬೇಕು. ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇಲ್ಲಿ ಬಿ ಏನು? ಮೈನಸ್ 3 ದ ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a 2 c 5 ಕಂಡುಹಿಡಿದ್ರಿ. ಮೈನಸ್ 3 ದ ಹೋಲ್ ಸ್ಕ್ವೇರ್ ಏನು? 9 ಮೈನಸ್ 4 ಇಂಟು 2 ಇಂಟು 5 10. 9 minus 40 equals minus 31. Minus 31 ನೆಗೆಟಿವ್ ನಂಬರ್ ಅಂದರೆ ಡಿ ಇಸ್ ಲೆಸ್ ದ್ಯಾನ್ 0. ಸೊ ಆನ್ಸರ್ ಏನು? ಡಿ ಲೆಸ್ ದ್ಯಾನ್ 0 ಅಂದರೆ ರೂಟ್ಸ್ ಆರ್ ಇಮ್ಯಾಜಿನರಿ. ಸೊ ಇಲ್ಲಿ ಆನ್ಸರ್ ಬರೀಬೇಕು. ರೂಟ್ಸ್ ಆರ್ imaginary. Next, 3x square minus 4 root 3x plus 4 equals 0. First quadratic equation ಬರಿಬೇಕು. ax square plus bx plus c equals 0. a ಏನು? 3. b ಇಲ್ಲಿ minus 4 root 3. c is 4. d is equal to
ಬಿ ಸ್ಕ್ವೇರ್ ಮೈನಸ್ 4ac ಕಂಡುಹಿಡಿಯಿರಿ. ಬಿ ಮತ್ತೆ ಎ ಸಿನ ಸಬ್ಸ್ಟಿಟ್ಯೂಟ್ ಮಾಡಿ ಡಿ ವ್ಯಾಲ್ಯೂ ಫೈಂಡ್ ಮಾಡಿ. ಬಿ ಸ್ಕ್ವೇರ್, ಬಿ ಏನು -4√3 -4√3 ದ ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಏನು 3, ಸಿ ಏನು 4. ಸೊ -4/√3 ದ ಹೋಲ್ ಸ್ಕ್ವೇರ್ ಏನು 4 ಹೋಲ್ ಸ್ಕ್ವೇರ್ 16, √3 ಹೋಲ್ ಸ್ಕ್ವೇರ್ 3, 16 ಇಂಟು 3 minus 4 into 3 into 4 12. So 4 into 12, 60 into 3 ಏನು 48 minus 4 into 12 48 equal to 0. So d value equal to 0 ಬಂತು. So here ಇಲ್ಲಿ ಬರೀರಿ d is equal to 0. Therefore roots are real and equal. Third question, 2x square minus 6x plus 3 equal to 0. Same steps. First ax square plus bx plus c bariri equal to 0. A ಏನು 2, b minus 6, c equals 3. Next d ಕಂಡುಹಿಡಿಯಿರಿ. d ಏನು d is equal to b square minus 4ac. ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಮಾಡಿ. ಬಿ ಸ್ಕ್ವೇರ್ ಮೈನಸ್ 4ac. ಸೊ ಬಿ ಸ್ಕ್ವೇರ್ ಏನು -6 ದ ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು 2 ಇಂಟು 3 -6 ದ ಹೋಲ್ ಸ್ಕ್ವೇರ್ 36 minus 4 into 2 into 3, 4 into 2 8, 8 into 3 24, 36 minus 24 ಎಷ್ಟು 12. ಇದು ಪಾಸಿಟಿವ್ ನಂಬರ್. ಸೊ ಡಿ ಇಸ್ ಗ್ರೇಟರ್ ದ್ಯಾನ್ 0 ಅಂದರೆ ಏನು? ಲಾಸ್ಟ್ ಕೇಸ್ ಡಿ ಪಾಸಿಟಿವ್, ಡಿ ಗ್ರೇಟರ್ ದ್ಯಾನ್ 0, ವಿಚ್ ಮೀನ್ಸ್ roots are real and distinct. ನೋಡಿ ಎಷ್ಟು ಸುಲಭ ಅಲ್ವಾ? ಸೊ ಫೈಂಡ್ ದ ನೇಚರ್ ಆಫ್ ರೂಟ್ಸ್ ಅಂತ ಕೊಟ್ಟರೆ ಸಿಂಪಲ್. ಈಕ್ವೇಶನ್ ಕೊಟ್ಟಿರ್ತಾರೆ, ಸ್ಟ್ಯಾಂಡರ್ಡ್ ಫಾರ್ಮ್ ಬರೀರಿ, ಎ ಬಿ ಸಿನ ಫೈಂಡ್ ಮಾಡಿ. ನೆಕ್ಸ್ಟ್ ಡಿ ಏನು ಬಿ ಸ್ಕ್ವೇರ್ ಮೈನಸ್ 4ac ಡಿಸ್ಕ್ರಿಮಿನೆಂಟ್. ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಡಿ ವ್ಯಾಲ್ಯೂ ಏನು ಬರುತ್ತೋ ನೋಡಿ. ಲೆಸ್ ದ್ಯಾನ್ 0 ಬಂದರೆ ರೂಟ್ಸ್ ಆರ್ ಇಮ್ಯಾಜಿನರಿ, ಈಕ್ವಲ್ ಟು 0 ಬಂದರೆ ರೂಟ್ಸ್ ಆರ್ ಈಕ್ವಲ್, ಗ್ರೇಟರ್ ದ್ಯಾನ್ 0 ಬಂದರೆ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಸಿಂಪಲ್. ನೆಕ್ಸ್ಟ್ 10.4 ಸೆಕೆಂಡ್ ಪ್ರಾಬ್ಲಮ್. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಫಾರ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಸೋ ದಟ್ ದೇ ಹ್ಯಾವ್ 2 ಈಕ್ವಲ್ ರೂಟ್ಸ್. 2 ಈಕ್ವಲ್ ರೂಟ್ಸ್ಗೆ ಕಂಡೀಷನ್ ಏನು? ಡಿ ಈಕ್ವಲ್ ಟು 0. ಡಿ ಗ್ರೇಟರ್ ದ್ಯಾನ್ 0 ಆದರೆ ಏನಾಗುತ್ತೆ? 2 ಅನ್ಈಕ್ವಲ್ ರೂಟ್ಸ್. ಡಿ ಈಕ್ವಲ್ ಟು 0 ಬಂದರೆ 2 ಈಕ್ವಲ್ ರೂಟ್ಸ್. ಡಿ ಲೆಸ್ ದ್ಯಾನ್ 0 ಬಂದರೆ ಇಮ್ಯಾಜಿನರಿ. ಸೊ ನಮ್ಗೆ ಬೇಕಾಗಿರೋ ಕಂಡೀಷನ್ನು ಡಿ ಈಕ್ವಲ್ ಟು 0. ಹಂಗಂದ್ರೆ ಏನು? ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಅಲ್ವಾ? ಸೊ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಕೆ ಎಕ್ಸ್ ಇಂಟು ಎಕ್ಸ್ ಎಷ್ಟು? ಕೆ ಎಕ್ಸ್ ಸ್ಕ್ವೇರ್. ಕೆ ಎಕ್ಸ್ ಇಂಟು 2 ಮೈನಸ್ 2kx ಪ್ಲಸ್ 6 ಈಕ್ವಲ್ ಟು 0. ಸೊ ನೋಡಿ ಈ ಇಕ್ವೇಶನ್ ಬಂತು. ಇದನ್ನು ಜನರಲ್ ಫಾರ್ಮ್ ಜೊತೆ ಕಂಪೇರ್ ಮಾಡಿದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಎ ಏನು? ಕೆ. ಬಿ ಏನು? ಮೈನಸ್ 2k ಮತ್ತು ಸಿ ಇಸ್ ಈಕ್ವಲ್ ಟು 6. ಓಕೆ, ಸೊ ಏನು ಬರಬೇಕು? ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0. ಸೊ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು? ಬಿ ಸ್ಕ್ವೇರ್ ಮೈನಸ್ 2k the whole square minus 4 into a ಎಷ್ಟು k into c ಎಷ್ಟು 6 equal to 0. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನು? ಮೈನಸ್ 2k ದ ಹೋಲ್ ಸ್ಕ್ವೇರ್ ಎಷ್ಟು? ನೆಗೆಟಿವ್ ಎರಡು ಪಾಸಿಟಿವ್ ಆಗುತ್ತೆ. ಮತ್ತು 2 ಸ್ಕ್ವೇರ್ 2 ಇಂಟು 2 4. ಸೊ 4k ಸ್ಕ್ವೇರ್ ಮೈನಸ್ 4 ಇಂಟು k ಎಷ್ಟು? 4k ಇಂಟು 6 ಮೈನಸ್ 24k ಈಕ್ವಲ್ ಟು 0. ಸೊ ನೋಡಿ ಇಲ್ಲಿ
4k ಸ್ಕ್ವೇರ್ ಈಕ್ವಲ್ ಟು 24k. ಈ ಮೈನಸ್ 4 ತೊಗೊಂಡ್ರೆ ಪ್ಲಸ್ ಆಗುತ್ತೆ. ಸೊ ಇದು 4, ಇಲ್ಲಿ 24 ಡಿವೈಡೆಡ್ ಬೈ 4 ಮಾಡ್ಬೋದು. ಡಿವೈಡೆಡ್ ಬೈ 4 ಮಾಡಿದ್ರೆ k ಸ್ಕ್ವೇರ್ ಇಸ್ ಈಕ್ವಲ್ ಟು 6k. ನೋಡಿ ಕೆ ಸ್ಕ್ವೇರ್ ಹೇಗೆ ಬರೆಯೋದು? ಕೆ ಇಂಟು ಕೆ ಇಸ್ ಈಕ್ವಲ್ ಟು 6k ಅಲ್ವಾ? ಸೊ ಕೆ ಮತ್ತು ಕೆ ಕ್ಯಾನ್ಸಲ್ ಮಾಡಿದ್ರೆ ಕೆ ಇಸ್ ಈಕ್ವಲ್ ಟು 6 ಬರುತ್ತೆ. So this is your answer. K is equal to 6. Exercise 10.4 fourth question. Is the following situation possible? ಈ ಸಿಚುವೇಶನ್ ಸಾಧ್ಯನಾ ಇಲ್ವಾ ಅಂತ ಕಂಡುಹಿಡಬೇಕು. ಇಂಥ ಪ್ರಾಬ್ಲಮ್ಸ್ ಎಲ್ಲ ಏನು ಮಾಡಬೇಕು? ಫಸ್ಟು ಡಿನ ಕಂಡುಹಿಡಬೇಕು. ಬಿ ಸ್ಕ್ವೇರ್ ಮೈನಸ್ 4ac. ಡಿ ಗ್ರೇಟರ್ ದನ್ 0 ಅಥವಾ ಈಕ್ವಲ್ ಟು 0 ಆಗಿದ್ರೆ ಡೆಫಿನೆಟ್ಲಿ ಸಿಚುವೇಶನ್ ಪಾಸಿಬಲ್. ಡಿ ಅಕಸ್ಮಾತ್ ಲೆಸ್ ದನ್ 0 ಬಂದರೆ ಸಿಚುವೇಶನ್ ನಾಟ್ ಪಾಸಿಬಲ್. ಸೊ ಈ ಪ್ರಾಬ್ಲಮ್ನ ಹೇಗೆ ಮಾಡಿ ನೋಡೋಣ. The sum of ages of two friends is 20 years. So ಇಬ್ರು ಫ್ರೆಂಡ್ಸ್ ಇರ್ತಾರೆ, ಎ ಆ್ಯಂಡ್ ಬಿ ಅಂತ ಕರೆಯೋಣ. ಲೆಟ್ ಎ ಕಾಮಾ ಬಿ ಬಿ ದ ಟೂ ಫ್ರೆಂಡ್ಸ್. ದ ಸಮ್ ಆಫ್ ದ ಏಜಸ್ ಇಸ್ 20. ಸೊ ಇಬ್ರು ಏಜ್ನ ಆ್ಯಡ್ ಮಾಡಿದ್ರೆ 20 ಬರಬೇಕು. ಸೊ ಒಬ್ಬಂದು ಏಜು ಎಕ್ಸ್, ಇನ್ನೊಬ್ಬಂದು 20 ಮೈನಸ್ ಎಕ್ಸ್. ಸೊ let A's age be equal to x years. So B's age ಎಷ್ಟು? ಟೋಟಲ್ 20. ಸೊ ಬಿಡು 20 ಮೈನಸ್ ಎಕ್ಸ್ ಬರುತ್ತೆ. 20 ಮೈನಸ್ ಎಕ್ಸ್ ಇಯರ್ಸ್. 4 years ago the product of their ages was 48. ಸೊ 4 ವರ್ಷ ಹಿಂದೆ ಅವ್ರ ಏಜಸ್ ಏನಿತ್ತು ಅದ್ರ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 48. ಸೊ 4 years ago. ಏಡು ಇವಾಗ ಎಕ್ಸ್ ಇಯರ್ಸು. ಸೊ 4 ವರ್ಷದ ಹಿಂದೆ ಎಕ್ಸ್ ಮೈನಸ್ 4. ಎಸ್ ಏಜ್ ವಿಲ್ ಬಿ ಎಕ್ಸ್ ಮೈನಸ್ 4 years. ಅದೇ ಥರ ಬಿ ಏಜ್ ಎಷ್ಟು? ಪ್ರೆಸೆಂಟು 20 ಮೈನಸ್ ಎಕ್ಸ್. 4 ವರ್ಷ ಹಿಂದೆ ಮೈನಸ್ 4 years which is equal to 20 minus x minus 4, 16 minus x. The product of their ages was 48. So, idu into idu 48. X minus 4 into 16 minus x equal to 48. So, ನಮ್ಗೆ ಈಕ್ವೇಶನ್ ಬಂತು. ಇದನ್ನು ತಗೊಂಡು ಸಾಲ್ವ್ ಮಾಡಿದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಶನ್ ಬಂದ ಮೇಲೆ ಡಿನ ಕಂಡುಹಿಡಿಯಿರಿ. ನೇಚರ್ ಆಫ್ ಡಿನ ಅದೇ ನೇಚರ್ ಆಫ್ ರೂಟ್ಸ್ನ ಕಂಡುಹಿಡಿಯಿರಿ. ಡಿ ಗ್ರೇಟರ್ ದನ್ 0 ಆರ್ ಈಕ್ವಲ್ ಟು 0 ಅಂದರೆ ಪಾಸಿಬಲ್, ಲೆಸ್ ದನ್ 0 ಅಂದರೆ ನಾಟ್ ಪಾಸಿಬಲ್. ಸೊ ಮಾಡೋಣ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಮೈನಸ್ 4 ಇಂಟು 16 ಮೈನಸ್ ಎಕ್ಸ್. ಎಕ್ಸ್ ಇಂಟು 16 16x. ಎಕ್ಸ್ ಇಂಟು ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್. ಮೈನಸ್ 4 ಇಂಟು 16 ಮೈನಸ್ 16 ಇಂಟು 4 64. minus 4 into minus x plus 4x equal to 48. Simple. Next. ಇಲ್ಲಿ x square minus ಇದೆ. ಸೊ ಎಲ್ಲ ಟರ್ಮ್ನ ಆಕೆ ತಗೊಂಡು ಹೋಗೋಣ. ಏನಾಗುತ್ತೆ ಆವಾಗ? 48 minus 16x plus x square plus 64 minus 4x equal to 0. Next. x square minus 16x minus 4x ಎಷ್ಟು? minus 20x. 48 plus 64 ಎಷ್ಟು? 48 plus 64 ಮಾಡೋಣ ಇಲ್ಲಿ. 6 4 11 112 plus 112 equal to 0. ಸೊ ಇದು ನಮ್ಮ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಸೊ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂದಿದೆ. ಇಲ್ಲಿ ಡಿ ಫೈನ್ ಮಾಡಿ. ಡಿ ಲೆಸ್ ದನ್ 0 ಅಥವಾ ಡಿ ಈಕ್ವಲ್ ಟು 0 ಅಥವಾ ಡಿ ಗ್ರೇಟರ್ ದನ್ 0ನ ಕಂಡುಹಿಡಿಯಿರಿ. ಡಿ ಈಕ್ವಲ್ ಟು 0 ಅಥವಾ ಡಿ ಗ್ರೇಟರ್ ದನ್ 0 ಆಗಿದ್ರೆ ಸಿಚುವೇಶನ್ ಪಾಸಿಬಲ್. ಡಿ ಲೆಸ್ ದನ್ 0 ಅಂದರೆ ರೂಟ್ಸ್ ಆರ್ ಇಮ್ಯಾಜಿನರಿ, ಸೊ ಸಿಚುವೇಶನ್ ನಾಟ್ ಪಾಸಿಬಲ್. ಸೊ ಡಿನ ಕಂಡುಹಿಡಿಯೋಣ. ಇದನ್ನು ಜನರಲ್ ಫಾರ್ಮ್ ಜೊತೆ ಕಂಪೇರ್ ಮಾಡಿದ್ರೆ ಎ ಇಸ್ ಈಕ್ವಲ್ ಟು 1,
ಬಿ ಈಕ್ವಲ್ ಟು -20, ಸಿ ಈಕ್ವಲ್ ಟು 112 ಬರುತ್ತೆ. ಸೊ ಡಿ ಏನು? ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಬಿ ಸ್ಕ್ವೇರ್ -20 the whole square equal to -20 the whole square minus 4 into a1, c 112 is equal to 20 whole square ಏನು? -20 whole square 400 minus 4 into 112 448 which is equal to -48. So d is less than 0. d less than 0 ಅಂದ್ರೆ ಏನು? Roots are imaginary. ಸೊ ನಿಮಗೆ ಇಲ್ಲಿ ಎಕ್ಸ್ ಬರಲ್ಲ, ಸೊ 20 - x ಸಿಗಲ್ಲ. ಸೊ ದಿಸ್ ಸಿಚುವೇಶನ್ ಇಸ್ ನಾಟ್ ಪಾಸಿಬಲ್. ದೇರ್ಫೋರ್ ಸಿಚುವೇಶನ್ ನಾಟ್ ಪಾಸಿಬಲ್. ಇದು ನಿಮ್ಮ ಆನ್ಸರ್. ಅಕಸ್ಮಾತ್ ಇಲ್ಲಿ ಡಿ ಈಕ್ವಲ್ ಟು 0 ಅಥವಾ ಗ್ರೇಟರ್ ದನ್ 0 ಬಂದಿದ್ರೆ ನೀವು ಇನ್ನ ಸಾಲ್ವ್ ಮಾಡಿ ಎಕ್ಸ್ನ ಕಂಡುಹಿಡಿಯಬೇಕಾಗಿತ್ತು. ಎಕ್ಸ್ನ ಕಂಡುಹಿಡಿದ ಮೇಲೆ 20 - x ಫೈನ್ ಮಾಡಬೇಕಾಗಿತ್ತು. ಅವೆಲ್ಲ ಬರ್ದಿದ್ದೆ ಫುಲ್ ಮಾರ್ಕ್ಸ್ ಬರ್ತಿತ್ತು. ಆದರೆ ಇಲ್ಲಿ ಡಿ ಲೆಸ್ ದೆನ್ 0 ಅಲ್ವಾ? ಸೊ ಇಷ್ಟಕ್ಕೆ ಸಾಕು, ಸಿಚುವೇಶನ್ ನಾಟ್ ಪಾಸಿಬಲ್ ಅಂತ ಬರೆದ್ರೆ ಸಾಕು. ಸೊ ಇವಾಗ ಈ ಚಾಪ್ಟರ್ ಮುಗೀತು. ನಾನು ಹೇಳ್ಕೊಂಡು ಕೊಟ್ಟಿದ್ದು ಅಥವಾ ನೀವು ಟೆಕ್ಸ್ಟ್ ಬುಕ್ಕಿಂದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಾದ್ರೆ ಯಾರನ್ನ ಡೌಟ್ಸ್ ಬಂದ್ರೇನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಎಲ್ಲ ಕಮೆಂಟ್ ಓದ್ಬಿಟ್ಟು ರಿಪ್ಲೈ ಮಾಡ್ತೀನಿ. ಸೊ ಈ ಚಾಪ್ಟರ್ ತುಂಬ ಈಸಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟಾಗಿ 100 on 100 ಸ್ಕೋರ್ ಮಾಡ್ಬೋದು. ಎಕ್ಸಾಮ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಸೊ ಇವಾಗ ಈ ವಿಡಿಯೋ ಮುಗೀತು. ಅಕಸ್ಮಾತ್ ನಾನು ಏನಾದ್ರು ಹೇಳ್ಕೊಂಡು ಕೊಟ್ಟಿನಲ್ಲಿ ಡೌಟ್ ಇದ್ದರೆ ಅಥವಾ ನೀವು ಟೆಕ್ಸ್ಟ್ ಬುಕ್ಕಿಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಯಾವ್ದಾರ ಡೌಟ್ ಬಂದರೆ ನೀವು ನಮ್ಮನ್ನ ಡೌಟ್ಸ್ನ ಕೇಳ್ಬೋದು. ಹೇಗೆ ಕೇಳ್ತೀರಾ? 3 ಮೆಥಡ್ ಇದೆ. ಫಸ್ಟ್ ಮೆಥಡ್, ನೀವು ನಮ್ಮ ನಂಬರ್ಗೆ ವಾಟ್ಸ್ಆ್ಯಪ್ ಮೆಸೇಜ್ ಕಳಿಸ್ಬೋದು. ಸೆಕೆಂಡ್ ಮೆಥಡ್, ನೀವು ನಮಗೆ ಇಮೇಲ್ ಕಳಿಸ್ಬೋದು. ನಮ್ಮ ಇಮೇಲ್ info.projectsitara@gmail.com. ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ. ಮೂರನೇ ಮೆಥಡ್, ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾವು ಎಲ್ಲ ಕಮೆಂಟ್ಸ್ ನೋಡ್ಬಿಟ್ಟು ಖಂಡಿತ ಆನ್ಸರ್ ಮಾಡೇ ಮಾಡ್ತೀವಿ. ಎಕ್ಸಾಮ್ ಚೆನ್ನಾಗಿ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್.